ಡ್ಯಾಮೇಜ್ಗಳು, ಹೆರಿಟೇಜ್ ಸೈಟ್ಸ್ ಮತ್ತೆ ಹೆರಿಟೇಜ್ ಸ್ಟ್ರಕ್ಚರ್ಗೆ ಆಗುವಂತ ಡ್ಯಾಮೇಜ್ಗಳ ಬಗ್ಗೆ. ಸೊ ಇಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಮಧು ಅವರಿದ್ದಾರೆ. ಅವರು ಹೆಲ್ತ್ ಹಜಾರ್ಡ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಈಗ ನಾನು ಮಧು ಹಾಗೂ ಮುರಳಿಮೋಹನ್, ಒಂದು ಪ್ರದೇಶದಲ್ಲಿ ಕೆಲವೊಂದು ಪ್ರಾಣಿಗಳು ಅವುಗಳಾದ ಒಂದು ನಿಚ್ಚಿರತೆ, ಅದ್ರ ತಕ್ಕಂತೆ ಅವು ಪರಿಸರ ಮತ್ತು ಅದರ ಸಮತೋಲನವನ್ನು ಕಾಪಾಡ್ಕೊಳ್ತಾ ಬರ್ತಾ ಇರತ್ತೆ. ಯಾವುದೇ ಒಂದು ಪ್ರಾಣಿ ಆ ಜಾಗದಲ್ಲಿ ಅದಕ್ಕಿಂತ ಅಧಿಕವಾಗಿ ಅದರ ಸಂಖ್ಯೆ ಜಾಸ್ತಿ ಆದ್ರೆ ಅದರ ಪರಿಸರದ ಮೇಲೆ ಪರಿಣಾಮಗಳು ಬೀರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಗ್ತಾ ಇರೋದು ಅದೇನೇ. ಈಗ ಪಾರಿವಾಳಗಳು ಮೈಸೂರಲ್ಲಿ ಸಾಕಷ್ಟು ದಿನಗಳಿಂದ ಇದೆ, ಬಟ್ ಈಗ ನಾವು ನೋಡ್ತಾ ಇರೋ ಹಾಗೆ ಕಾಗೆ, ಗುಬ್ಬಿ ಮತ್ತೆ ಮೈನಾಗಳ ಸಂತತಿ ಅತೀವವಾಗಿ ಕಮ್ಮಿ ಆಗಿದೆ. ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಏನಾಗ್ತದೆ ಅಂದ್ರೆ ಇಲ್ಲಿ ನಮ್ಮ ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಒಂದು ಕಾರಣ ಆಗತ್ತೆ. ಸೊ ಇದರಿಂದ ಏನಾಗ್ಬಿಡುತ್ತೆ, ಪಾರಿವಾಳ ಇರುತ್ತಾನೆ, ಏನ್ ತೊಂದರೆ ಇಲ್ಲ ಅಂತ ನಾವು ಅನ್ಕೋತಾ ಇರ್ಬೋದು. ನಾನು ಹೇಳಿದಾಗೆ 3 ಮೇಜರ್ ಇಶ್ಯೂಸ್ ಇದೆ. ಮತ್ತೆ ಪಾರಿವಾಳಗಳು ಜಾಸ್ತಿ ಆಗ್ತಿದ್ದಾಗೆ ನಮ್ಮ ಕಾಗೆ ಮತ್ತೆ ಗುಬ್ಬಿ ಮತ್ತೆ ಮೈನಾ ಕಮ್ಮಿ ಆಗಿರೋದ್ರಿಂದ ಗುಬ್ಬಿ, ಕಾಗೆ ಮತ್ತೆ ಮೈನಾ ಅವು ಮರಿಗಳಾಗಿದಾಗ ಸಾಕಷ್ಟು ಕೀಟಗಳನ್ನ ತಿನ್ನಿಸ್ತವೆ. ಪ್ರೋಟೀನ್ ರೂಪದಲ್ಲಿ ಕೀಟಗಳನ್ನೇ ಅವು ಅವಲಂಬಿತವಾಗಿರುತ್ತೆ, ಜಾಸ್ತಿ ಕಾಳು ಮತ್ತೆ ಬೇರೆದನ್ನ ತಿನ್ನೋದಿಲ್ಲ. ವೆರಾಸ್ ನಮ್ಮ ಪಾರಿವಾಳಗಳು ಬಂದ್ರೆ ಯಾವುದೇ ಕೀಟನ ಅದು ತಿನ್ನೋದಿಲ್ಲ. ಸೊ ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಕೀಟಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕೀಟನಾಶಕಗಳನ್ನ ಉಪಯೋಗಿಸ್ತಾ ಹೋಗ್ಬೇಕಾದ್ರೆ ಕೆಮಿಕಲ್ ವಾರ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಕೀಟಗಳ ಬಗ್ಗೆ. ಸೊ ನ್ಯಾಚುರಲ್ ಆಗಿ ಏನಿದೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ಬೇಕಾಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸುತ್ತಮುತ್ತ ಇದೇ ತರ ಪಾರಿವಾಳಗಳಿಗೆ ದಿನನಿತ್ಯ ಆಹಾರ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲೇನಾಯ್ತು, ಪಾರಿವಾಳಗಳ ಆಹಾರಗಳು ಎಷ್ಟು ಹೆಚ್ಚಿಗೆ ಹಾಕಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅಲ್ಲಿ ಇಲಿ ಹೆಗ್ಗಣಗಳು ಬರಕ್ ಶುರು ಆಯ್ತು, ಅಲ್ಲೇ ಬೆಲೆಗಳು ತೋಡಕ್ ಶುರು ಆಯ್ತು, ಇಲಿ ಹೆಗ್ಗಣಗಳು ಬರಕ್ ಶುರು ಆದ್ವು. ಅದನ್ನ ಹುಡುಕೊಂಡು ಹಾವುಗಳು ಬರಕ್ ಶುರು ಆದ್ವು. ಸೊ ದ ಹೋಲ್ ಅಟ್ಮಾಸ್ಫಿಯರ್ ಇಸ್ ಚೇಂಜ್, ಪೀಪಲ್ ಆರ್ ಪ್ಯಾನಿಕ್. ಸೊ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಜನರು ಅದನ್ನ ಅರಿತುಕೊಂಡು ಮತ್ತೆ ಕೋರ್ಟ್ ಇಂದ ಒಂದು ಇದು ಮಾಡಿಸಿ ಅಲ್ಲಿ ಆಹಾರಗಳನ್ನ ಸ್ಟಾಪ್ ಮಾಡೋದಕ್ಕೆ ಇದು ಮಾಡ್ತಾರೆ. ಇದು ಕೇವಲ ಮೈಸೂರು ಬೆಂಗಳೂರಿನ ಇಶ್ಯೂ ಅಲ್ಲ ಇದು.